ಚಿನ್ನು ಮರಿ, ನಾನು ಆಫೀಸ್ಗೆ ಹೋಗಿ ಬರ್ತೀನಿ. ಚಿನ್ನು ಮರಿ, ಐ ಆಮ್ ಆಫ್ ಟು ವರ್ಕ್. ಈಗ ಯಾಕೆ ಮಾತಾಡ್ತಾ ಇಲ್ಲ ನೀವು? ನಿಮಗೆ ನಾನು ಆಫೀಸ್ಗೆ ಹೋಗೋದು ಇಷ್ಟ ಇಲ್ಲ ಅಂದರೆ ಹೇಳಿ, ಎಲ್ಲ ಸಾಮಾನು ವಾಪಸ್ ಇಟ್ಬಿಟ್ಟು ರಜಾ ಹಾಕ್ಬಿಟ್ಟು ಮನೇಲೇ ಇದ್ಬಿಡ್ತೀನಿ. ಅದರ ಅಗತ್ಯ ಇಲ್ಲ. ನಾನು ಸ್ವಲ್ಪನಾದರೂ ಈ ಮನೆಯಲ್ಲಿ ನೆಮ್ಮದಿಯಾಗಿರ್ತೀನಿ ಅಂದರೆ ಅದು ನೀವಿಲ್ಲಿ ಇಲ್ಲದೆ ಇದ್ದಾಗಲೇ. ನಿಮ್ಮ ಬಾಯಲ್ಲಿ ಈ ಥರ ಮಾತುಗಳು ಬರುತ್ತೆ ಅಂತ ನಾನು ಯಾವತ್ತೂ ಊಹಿಸಿರಲಿಲ್ಲ. ಜೀವನದಲ್ಲಿ ಊಹೆ ಮಾಡ್ಕೊಳಕ್ಕಾಗದಿರೋದೆಲ್ಲ ನಡೆದಿರುವಾಗ ಇದೆಲ್ಲ ಏನು ಬಿಡಿ. ಸರಿ ಚಿನ್ನು ಮರಿ, ನಿಮಗೆ ನಾನು ಮನೇಲಿ ಇಲ್ದಿರೋದೇ ನೆಮ್ಮದಿ ಏನಂತಾದರೆ ಅಲ್ಲಿ ಗೋ ಟು ವಾಕ್. ಹೋಗೋಕ್ಕೆ ಮುಂಚೆ ಕ್ಯಾನ್ ಐ ಅಟ್ಲೀಸ್ಟ್ ಗೆಟ್? ಏನ್ರಿ, ಸುಮ್ಮನೆ ನನ್ನ ಕೋಪ ಜಾಸ್ತಿ ಮಾಡಬೇಡಿ. ನೀವು ಹೀಗೆಲ್ಲ ಕೇಳಕ್ಕೆ ಹೇಗೆ ಮನ್ಸು ಬರುತ್ತೆ ನಿಮಗೆ? ನೀವು ಇದೆಲ್ಲ ಪಡ್ಕೊಳ್ಳೋ ಯೋಗ್ಯತೆನೇ ಕಳ್ಕೊಂಡಿದ್ದೀರಾ. ದಯವಿಟ್ಟು ಇಲ್ಲಿಂದ ಹೊರಟ್ಬಿಡಿ. ನಿಮ್ಮ ದೃಷ್ಟಿಲಿ ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಸತ್ಯನೇ. ಆದರೆ ಆಫೀಸ್ನಲ್ಲಿ ಕೆಲಸ ಮುಗಿಸಿದ ಮೇಲೆ ನಾನು ಹೋಗ್ತಿರೋದು ಸೀದಾ ನಿಮ್ಮ ತಾಯಿ ಮನೆಗೆ. ಅಲ್ಲಿ ಹೋಗಿ ಅಜ್ಜಿ ನನ್ನ ಕಂಟ್ರೋಲಿಗೆ ತೊಗೋತೀನಿ. ಆಮೇಲೆ ನಿಮ್ಮನ್ನು ನನ್ನ ಕಂಟ್ರೋಲಿಗೆ ತೊಗೋತೀನಿ ಚಿನ್ನು ಮರಿ. ನಿಮ್ಮ ತಲೆ ಹಾಳಾದ ಹಾಗೆ ಕಿವಿನೂ ಹಾಳಾಗಿದ್ಯಾ? ಹೇಳಿದ್ ಕೇಳಿಸ್ಲಿಲ್ವಾ? ಇಲ್ಲಿಂದ ಹೊರಡಿ. ನಿಮ್ಮ ಬಾಯಲ್ಲಿ ಒಂದು ಸಿಹಿ ಮಾತಾದರೂ ಬರುತ್ತೆ ಅಂತ ಕಾಯ್ತಾ ಇದ್ದೆ, ಬಟ್ ಇಲ್ಲ. ನಿಮ್ಮ ಮಾತುಗಳು ಬರೀ ನನ್ನ ಸುಡ್ತಾ ಇವೆ ಅಷ್ಟೆ. ಅದಕ್ಕೆ ಯೋಚನೆ ಮಾಡ್ತಾ ಇದ್ದೆ. ಇವಾಗ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ. ಹೀಗೆಲ್ಲ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ಯೋಚನೆ ಮಾಡಿದಿದ್ರೆ ನಮ್ಮ ಜೀವನ ಹೀಗಾಗ್ತಾ ಇರಲಿಲ್ಲ. ಚಿನ್ನು ಮರಿ, ಈಗಲೂ ಏನೂ ಆಗಿಲ್ಲ. ನೀವು ದೊಡ್ಡ ಮನಸ್ಸು ಮಾಡಿ ಒಂದ್ಸಲಿ ನನ್ನ ಕ್ಷಮಿಸಿ. ಮತ್ತೆಲ್ಲ ಮುಂಚಿನ ಹಾಗೆ ಆಗುತ್ತೆ, ಪ್ಲೀಸ್. ಹೊಡೆದೋಗಿದ್ದ ಕನ್ನಡಿನ ಹೇಗಾದರೂ ಮಾಡಿ ಜೋಡಿಸ್ಬೋದು, ಆದರೆ ಇದು ಹೊಡೆದೋಗಿರೋದು ಮನಸ್ಸು. ನೀವೇನೇ ತೇಪೆ ಹಾಕಿದ್ರೂ ಇದು ಸರಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ನೀವು ನನ್ನ ಮಾತು ಕೇಳಲ್ಲ ಅಲ್ವಾ? ನೀವಿಲ್ಲೇ ಇರಿ, ನಾನೇ ಹೋಗ್ತೀನಿ. ನೀವು ನನ್ನಿಂದ ದೂರ ಹೋಗೋ ಪ್ರಯತ್ನ ಮಾಡ್ತಿರ್ಬೋದು, ಆದರೆ ನಾನು ಯಾವತ್ತೂ ನಿಮ್ಮಿಂದ ದೂರ ಹೋಗಲ್ಲ ಚಿನ್ನು ಮರಿ. ಸರಿ ಚಿನ್ನು ಮರಿ, ನಾನು ಆಫೀಸಿಗೆ ಹೋಗಿ ಬರ್ತೀನಿ. ಮನೆ ಕಡೆ ಜೋಪಾನ. ಏನಾದರೂ ಬೇಕಾದರೆ ದಯವಿಟ್ಟು ಒಂದು ಫೋನ್ ಮಾಡಿ, ಆಯಿತಾ? ಬಾಯ್. ಏನು ನಡೀತಾ ಇದೆ ಇಲ್ಲಿ? ಅಜ್ಜಿನ ಯಾಕೆ ಇಲ್ಲಿ ಕರ್ಕೊಂಬರೋದಕ್ಕೆ ಹೋದ್ರು? ಏನೋ ಗೊತ್ತಾಗ್ತಿಲ್ಲ ಕಣ ಬ್ರೋ. ಅಪ್ಪಂಗೆ ತಾಯಿ ಅನ್ನೋ ಸೆಂಟಿಮೆಂಟ್ ಇದ್ದೇ ಇರುತ್ತಲ್ವೇನ? ಸೆಂಟಿಮೆಂಟು ಇಲ್ಲ, ಮಣ್ಣು ಇಲ್ಲ ಕಣ. ಇನ್ನೊಂದು ಸ್ವಲ್ಪ ದಿನ ಜಾನು ಮನೇಲಿ ಇಟ್ಕೋಬೇಕು ತಾನೆ. ಅವ್ಳ ಗಂಡ ನೋಡ್ಕೋತಿದ್ದ, ಅವನೇ ನೋಡ್ಕೊಳ್ಳಲ್ಲ ಅಂತಿದ್ದ. ನಮಗೂ ಸ್ವಲ್ಪ ಖರ್ಚು ಕಡಿಮೆ ಆಗ್ತಿತ್ತು. ಅವ್ರು ದೊಡ್ಡದಾಗಿ ನೋಡ್ಕೋತೀವಿ ಅಂತ ಇಲ್ಲಿ ಕರ್ಕೊಂಬಂದಿದ್ದ. ನೋಡ್ಕೊಳ್ಳಿ. ಅದೆಷ್ಟು ದಿನ ಮಾಡ್ತಾರೋ ನಾನು ನೋಡ್ತೀನಿ. ನಾನಂತೂ ಒಂದು ಪೈಸಾ ಬಿಚ್ಚಲ್ಲ ಕಣ. ಅಯ್ಯಪ್ಪ, ನನ್ನ ಹತ್ರ ದುಡ್ಡು ಇಲ್ಲ, ನನಗೆ ಆಗೋದು ಇಲ್ಲ ಗುರು. ನಿನಗೇನಪ್ಪ, ನೀನು ಹೇಳ್ತೀಯ, ನನ್ನ ಕತೆ ಹೇಳು. ನೋಡಿದ್ಯಾ ಅಪ್ಪ ಯಾವ ರೇಂಜಿಗೆ ರೈಸ್ ಆದರು ಅಂತ? ವೆಂಕಿನ ಮನೆಯಿಂದ ಆಚೆಗೆ ಹಾಕ್ಬೇಕಾರ್ದೆ. ಅವರು ಕೆಲಸ ಹೋದಾಗ ಹಾಗೆಲ್ಲ ಸುಮ್ಮನೆ ಇದ್ರು. ಈಗ ನೋಡು ಹೆಂಗೆ ರೈಸ್ ಆಗ್ಬಿಟ್ರು. ಹೌದು ಬ್ರೋ, ಹೇಳದ್ನಲ್ಲ, ಅಪ್ಪ ಅಜ್ಜಿನ ಬಿಟ್ಕೊಡಲ್ಲ, ಅದಕ್ಕೆ ಹಾಗೆ ಆಡಿರ್ತಾರೆ ಅಷ್ಟೆ. ದುಡ್ಡು ಹಾಗೆ ಮಾಡಿಸುತ್ತೆ ಕಣ. ಹೌದಾ? ಅವ್ರ ರಿಟೈರ್ಮೆಂಟ್ ದುಡ್ಡಲ್ಲಿ ನನಗೆ 5 ಲಕ್ಷ, ನಿನಗೆ 5 ಲಕ್ಷ, ಮಂಗಳಂಗೆ 6 ಲಕ್ಷ ಕೊಟ್ಟಿದ್ದಾರೆ. ಹೌದು. ಇನ್ನು ಉಳಿದಿರೋ ದುಡ್ಡನ್ನು ಅವರೇ ಜೋಪಾನವಾಗಿ ಇಟ್ಕೊಂಡಿದ್ದಾರೆ. ಅದಕ್ಕೆ ನಾವಿಲ್ಲ ಅಂದರೂ ಆರಾಮಾಗಿ ಬದುಕ್ಬೋದು ಅನ್ನೋ ದುರಹಂಕಾರ ಅವ್ರಿಗೆ. ಮತ್ತು ಇವಾಗ ಏನು ಮಾಡಬೇಕು ಅಂತಿದ್ಯಾ? ಹಿಂಗೆ ಬಿಟ್ಟರೆ ಎಲ್ಲ ದುಡ್ಡನ್ನು ಅಜ್ಜಿಗೆ ಖರ್ಚು ಮಾಡಿಬಿಡ್ತಾರೆ. ಆ ದುಡ್ಡನ್ನು ಹೇಗಾದರೂ ಮಾಡಿ ಹೇಗೆ ಕಿತ್ಕೋಬೇಕು ಅಂತ ನಾವು ಪ್ಲ್ಯಾನ್ ಮಾಡಬೇಕು. ಅವ್ರ ಕೈ ಖಾಲಿ ಆದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತಾರೆ ಕಣ. ಅಜ್ಜಿಗೆ ಎಷ್ಟೋ ಮಹಾ ಖರ್ಚಾಗತ್ತೆ. ಅದು ಅಲ್ಲದೆ ನೀವು ಖರ್ಚು ಮಾಡಬೇಡಿ ಅಂತ ಹೇಳೋಕ್ಕೂ ಆಗಲ್ಲ ಅಲ್ವಾ? ಮಾಡಲಿ ಬಿಡು. ಏನೋ ಹಿಂಗೆ ಮಾತಾಡ್ತೀನಿ ನೀನು? ಒಳ್ಳೆ ದಡ್ಡನ ಥರ ಮಾತಾಡ್ತೀವ. ಏನ ಕೇಳಿಲ್ಲ. ಈಗ ಅವ್ರ ಹತ್ರ 25 ಲಕ್ಷ ಇತ್ತಲ್ಲ, ಅದು ಯಾರಿಗೆ ಸೇರ್ಬೇಕು?
ನಮಗೆ ಅಲ್ವಾ? ಅದನ್ನು ಹಾಗೆ ಇಟ್ಟರೆ ಅದೇನು ಮರಿ ಹಾಕುತ್ತೆ. ಆ ದುಡ್ಡನ್ನು ಹೇಗೆ ಕಿತ್ಕೋಬೇಕು ಅಂತ ನಾವು ಯೋಚನೆ ಮಾಡಬೇಕು. ಏನು ಮಾಡ್ತೀವಿ ಮಾಡಪ್ಪ? ಮಾಡ್ತೀನಿ ಕಣ, ನೋಡ್ತಾ ಇರೋ. ನೀವು ಎಲ್ಲಿಗೆ ಹೋಗ್ತಿರ್ಬೋದು? ಇಷ್ಟೊಂದು ಟೆನ್ಷನ್ ಬೇರೆ ಇದಾನಲ್ಲ. ಬೆಂಗಳೂರು ಕಡೆ ಹೋಗ್ತಿದ್ದಾನಂದ್ರೆ ಯಾರನ್ನ ಮೀಟ್ ಮಾಡೋದಕ್ಕೆ ಹೋಗ್ತಿರ್ಬೋದು? ಇಲ್ಲ, ಇವತ್ತು ಏನೇ ಆದರೂ ಅವ್ನು ಎಲ್ಲಿ ಹೋಗ್ತಿದ್ರಂತ ತಿಳ್ಕೊಳ್ಳೇಬೇಕು. ಅಣ್ಣ, ಆ ಕಾರ್ನೇ ಫಾಲೋ ಮಾಡಿ. ಅಣ್ಣ, ಸ್ವಲ್ಪ ಬೇಗ ಹೋಗಿ, ಇಲ್ಲಾಂದ್ರೆ ಕಾರ್ ಮಿಸ್ ಆಗ್ಬಿಡುತ್ತೆ. ಮೇಡಮ್, ಇದು ಮೇಡಮ್ ಆಟೋ ಇದು ಹೋಗ್ತಾ ಇದ್ದೀನಮ್ಮ. ಅಣ್ಣ, ಒಂದು ನಿಮಿಷ ಗಾಡಿ ನಿಲ್ಲಿಸಿ. ಶೋ, ಎಲ್ಲಿ ಹೋದ ಇವನು? ಕಾರೇ ಕಾಣಿಸ್ತಿಲ್ವಲ್ಲ. ಶೋ, ಯಾವ ಕಡೆ ಹೋದ್ನೋ ಏನೋ. ಎಂಥ ಚಾನ್ಸ್ ಮಿಸ್ ಆಗೋಯ್ತಲ್ಲ ದೇವ್ರೆ. ಏನು ಮಾಡೋದು? ಅಂತ ಆ ಮನೇಲಿ ಹೋಗಿ ಕ್ಯಾಮ್ರಾ ಫಿಕ್ಸ್ ಮಾಡೋಕ್ಕಾಗತ್ತೆ ಅಂತ ನಿಮ್ಗೆ ನಿಜವಾಗ್ಲೂ ಅನ್ಸುತ್ತಾ? ಮನೆ ತುಂಬ ಜನ, ಯಾರಾದರೂ ಒಬ್ಬರು ಅಜ್ಜಿ ರೂಮಿಗೆ ಹೋಗ್ತಾನೆ ಇರ್ತಾರೆ. ಅಜ್ಜಿ ರೂಮಿಗೆ ಹೋದಾಗ ನಿನ್ನ ಕ್ಯಾಮ್ರಾ ಇಟ್ಟಿರೋದು ಗೊತ್ತಾದರೆ ತಾನೇ. ಗೊತ್ತಾಗದೆ ಇರೋ ಹಾಗೆ ಕೆಲಸ ಸಾಧಿಸ್ಕೋಬೇಕು. ಎಸ್ ಜಯಂತ್. ಹೇಗಿದ್ರು ಇವ್ರು ಆಫೀಸ್ಗೆ ಹೋಗಿದ್ದಾರೆ. ನಾನು ಮಾತಾಡೋದು ಕೇಳಿಸ್ಕೊಂಡ್ರೆ ಅವ್ರು ಖಂಡಿತ ಸಂಜೆ ತನಕ ಬರಲ್ಲ. ಅಷ್ಟರಲ್ಲಿ ನಾನು ಅಮ್ಮನ ಮನೆಗೆ ಹೋಗಿ ಅಜ್ಜಿನೂ ನೋಡಿಕೊಂಡು ಮನೆಯವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಬರಲ್ಲ. ಅಕಸ್ಮಾತು ನಾನು ಬರೋ ತಡ ಆಗಿಬಿಟ್ರೆ, ಇವರು ಅಷ್ಟೊತ್ತಿಗೆ ಬೇಗ ಮನೆಗೆ ಬಂದುಬಿಟ್ರೆ ಏನು ಮಾಡಲಿ? ಚಿನ್ನು ಮರಿ ಜೊತೆ ಮಾತಾಡ್ತಿದ್ದಾಗ ಅವ್ರು ನನ್ನ ಮೇಲೇನೋ ಅನುಮಾನ ಬಂದಿತ್ತು ಅಂತ ಅನಿಸ್ತಾ ಇದೆಯಲ್ಲ. ಈಗ ಜಯಂತ, ನೀನು ಇಲ್ಲಿಂದ ಅವ್ರ ತಾಯಿ ಮನೆಗೆ ಹೋಗೋದು, ಅದೇ ಟೈಮ್ಗೆ ಅವರು ಅವ್ರ ತಾಯಿ ಮನೆಗೆ ಫೋನ್ ಮಾಡೋದು, ಇವರೆಲ್ಲ ನಾನು ಬಂದಿದ್ದೀನಿ ಅಂತ ಹೇಳ್ಬಿಡೋದು. ತುಂಬ ದೊಡ್ಡ ತಪ್ಪು ಮಾಡ್ದಂಗೆ ಆಗುತ್ತೆ. ಏನು ಮಾಡೋದು? ಚಿನ್ನು ಮರಿ ಏನು ಮಾಡ್ತಿದ್ದಾರೆ ಅಂತ ಫಸ್ಟ್ ನೋಡೋದು. ಏನು ಮಾಡ್ತಿದ್ದೀರಿ? ಸದ್ಯ ಮನೇಲೇ ಇದ್ದೀರಲ್ಲ, ಆದರೂ ಯಾಕೋ ತುಂಬ ಡೀಪಾಗೇನೋ ಯೋಚನೆ ಮಾಡ್ತಿದ್ದೀರಾ ಅನ್ನಿಸ್ತಿದೆಯಲ್ಲ. ಇಟ್ಸ್ ಓಕೆ, ನೀವು ಯೋಚನೆ ಮಾಡ್ತಾ ಇರಿ. ಅಷ್ಟರಲ್ಲಿ ನಾನು ಬೇಗ ಹೋಗಿ ನಿಮ್ಮ ತಾಯಿ ಮನೆಗೆ ಬಂದ್ಬಿಡ್ತೀನಿ. ಐ ಲವ್ ಯು. ಈ ಮನೆಗೆ ಬಂದು ಎಂಥ ಗತಿ ಬಂತಪ್ಪ. ನಮ್ಮನೇಲಂದ್ರೆ ವಾಷಿಂಗ್ ಮಿಷಿನ್ ಇತ್ತು, ಕೆಲಸ ಮಾಡೋಕ್ಕೆ ಕೈಗೊಬ್ರು ಕಾಲ್ಗೊಬ್ರು ಆಳ್ಗಳಿದ್ರು. ಇಲ್ಲಿ ಬಂದು ಎಲ್ಲ ಕೆಲಸನೂ ನಾನೇ ಮಾಡಬೇಕು. ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಇವ್ರು ತುಂಬ ಇವ್ರೊಬ್ಬರದೇ ಬಟ್ಟೆ ಒಣಗಾಕೊಂಡ್ಬಿಟ್ರೆ ನಾನು ತಲೆ ಮೇಲೆ ಬಟ್ಟೆ ಒಣಗಾಕೊಳ್ಳ. ಅಯ್ಯಯ್ಯಯ್ಯೋ, ಟೆನ್ಷನಾ? ಯಾಕೆ ಹಂಗೆ ಮಾಡ್ತಿದ್ಯಾ? ಹೇಳಿದ್ರೆ ನಾನೇ ಬಟ್ಟೆ ಎತ್ಕೋತಾ ಇರ್ಲಿಲ್ವಾ? ಹೌದು, ನೀವು ಮನೆ ಮಹಾರಾಣಿ, ಎಲ್ಲ ಕೆಲಸನೂ ನಿಮ್ಮ ಹತ್ರ ವರದಿ ಒಪ್ಪಿಸ್ಬಿಟ್ಟು ಕೆಲಸ ಮಾಡ್ಬೇಕಲ್ವಾ? ಯಾಕೆ ಎಲ್ಲದಕ್ಕೂ ಹಿಂಗೆ ಆಡ್ತೀಯ ನೀನು? ಈ ರೀತಿ ಎಳೆದಾಡಿದ್ರೆ ಬಟ್ಟೆ ಎಲ್ಲ ಹಾಳಾಗೋಗೋದಿಲ್ವಾ? ಈಗೇನು ತುಂಬಾ ಒಳ್ಳೆ ಬಟ್ಟೆ ಒಣಗಾಕಿದ್ದೀರಾ ನೋಡಿ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ನಿನ್ ಸೀರೆಗಳು ಮಾತ್ರ ಚೆನ್ನಾಗಿರ್ತವೆ, ನಮ್ಮ ಬಟ್ಟೆಗಳೆಲ್ಲ ಹಳೆವು ಅಂತನಾ? ಅದು ಬಾಯ್ಬಿಟ್ಟು ಬೇರೆ ಹೇಳ್ತಾರೆ. ಎಷ್ಟೇ ಮಾತಾಡ್ತೀಯ? ಒಂದು ಸ್ವಲ್ಪನಾದ್ರೂ ಭಯ, ಭಕ್ತಿ, ಗೌರವ ಏನೂ ಇಲ್ವಾ ನಿನಗೆ? ಮನೆಯಲ್ಲಿ ಅತ್ತೆ ಮಾವ ಹಿರಿಯರಿದ್ದಾರೆ, ಅವ್ರು ಕೇಳಿಸ್ಕೊಂಡ್ರೆ ಏನು ಅನ್ಕೋತಾರೆ ಅಂತ ಒಂದು ಸ್ವಲ್ಪನಾದ್ರೂ ಬುದ್ಧಿ ಬೇಡವಾ ನಿನಗೆ? ರೀ, ಎಲ್ಲ ವಿಚಾರ ನಿಮ್ಮಿಂದ ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ ರೀ. ನಾನು ದುಡಿತೀನಿ, ನಾನು ತಂದು ಹಾಕೋತೀನಿ, ನನಗೆ ನಾನೇ ಬದುಕ್ತಾ ಇದ್ದೀನಿ. ಯಾರು ಹಂಗಲ್ಲೂ ಬದುಕ್ತಾ ಇಲ್ಲ. ಅಮ್ಮ ತಾಯಿ, ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಬಾಯ್ ಕಡೆ.
ಮಾತಾಡಲಿಲ್ಲ ಅಂತಂದರೆ ಒಂದು ತಲೆ ಮೇಲೆ ಕೂತ್ಕೊಂಡ್ಬಿಡ್ತೀರಲ್ಲ, ಹೋಗಿ ಹೋಗಿ ನಿಮಗೆ ಬಾಯ್ ಕೊಡ್ತಿಲ್ಲ. ನನಗೂ ಬುದ್ಧಿ ಇಲ್ಲ. ನಮ್ಮ ಮನೇಲಿ ಹೇಗಿದ್ದೆ, ಮಿಷನ್ ಇತ್ತು, ಕೆಲ್ಸಗಾರಿದ್ರು, ನಾನು ಏನು ಕೆಲಸನೇ ಮಾಡ್ತಿರ್ಲಿಲ್ಲ. ಇಲ್ಲಿ ಬಂದು ಏನೆಲ್ಲ ಮಾಡಿಸ್ತೀರ? ಅಮ್ಮ ತಾಯಿ, ನಾನು ಆಗಲೇ ಒಳಗಡೆ ಹೋಗಾಯ್ತು, ಅದು ಎಷ್ಟು ಬಡ್ಕೋತೀಯ? ಅಯ್ಯೋ, ಸೀಕ್ರೆಟ್ ಪ್ಯಾಕೆಟು ಈ ಮನೇಲಿ ಯಾರು ಸೇರ್ತಾರೆ? ಅಮ್ಮ ಅಮ್ಮ, ನಾನು ಮಾತಾಡೋದು ಕೇಳಿಸ್ತಿದ್ಯಾ? ಅಮ್ಮ, ನಿನಗೇನು ಈ ಪರಿಸ್ಥಿತಿ ನಾನು ನೋಡಕ್ಕಾಗಲ್ಲಮ್ಮ. ಇನ್ ಮೊದ್ಲಾಗಿ ಎಲ್ಲಾರ ಜೊತೆ ಮಾತಾಡ್ಬೇಕು. ನೀನ್ ನನ್ ಜೊತೆ ಇಲ್ಲ ಅಂದ್ರೆ ನಾನು ಸೋತೋಗ್ತೀನಮ್ಮ. ನಾನು ಸೋತೋಗ್ತೀನಿ. ನಿನ್ ಮೊದ್ಲ ಥರ ಆಗ್ಬಿಡಮ್ಮ. ನಿನ್ ಮೊದ್ಲ ಥರ ಆಗ್ಬಿಡು. ನಿನ್ನ ನಾನು ಈ ಪರಿಸ್ಥಿತಿಲಿ ನೋಡ್ತೀನಿ ಅಂತ ಕನಸಲ್ಲೂ ಅಂದ್ಕೊಂಡಿರ್ಲಿಲ್ಲ. ಜೀವನ ಅಂದ್ರೆ ಏನು, ಹೇಗೆ ಬದುಕಬೇಕು ಅಂತ ಹೇಳ್ಕೊಟ್ಟು ನನ್ನ ಬದುಕನ್ನು ಕಟ್ಕೊಟ್ಟವಳು ನೀನು. ಆದ್ರೆ ಇವತ್ತು ನನಗೂ ನಿಮಗೂ ಸಂಬಂಧ ಇಲ್ಲ ಅನ್ನೋ ಥರ ಮಲಗಿದ್ಯಾ. ಇಷ್ಟು ವಯಸ್ಸಾದ್ರೂ ನೀನೆಷ್ಟು ಗಟ್ಟಿಯಾಗಿದ್ದೆ. ಅದೇನು ಜೀವನೋತ್ಸಾಹ. ನಿನ್ನ ವಯಸ್ಸಿನ ತನಕ ನಾವು ಬದುಕ್ತೀವೋ ಬದುಕಿರಲ್ವೋ ಗೊತ್ತಿಲ್ಲ. ನಾನು ಅತ್ತಾಗ ನೀನು ಅಳ್ತಿದ್ದೆ. ನನ್ ಖುಷಿ ಆದಾಗ ನೀನು ನಗ್ತಿದ್ದೆ. ನನಗೆ ಕಷ್ಟ ಆದಾಗ, ತಪ್ಪು ಮಾಡಿದಾಗ ಬೆಂತಟ್ಟಿ ಹೀಗಲ್ಲ ಹೀಗೆ ಅಂತ ಹೇಳ್ತಿದ್ದೆ. ಇನ್ನು ನಾನು ಯಾರಿಗಂತ ಹೇಳಮ್ಮ? ಅಮ್ಮ, ನಿನಗೆ ಸುಮ್ಮನೆ ಬೇಡ. ನಿನ್ ಮೊದಲಾಗ ಆಗ್ಬೇಕು. ನಿನ್ ಮೊದಲು ನಂಗೆ ಮಾತಾಡ್ಬೇಕು. ಭಗವಂತ, ನಮ್ಮಮ್ಮನ್ನ ಮೊದಲು ನಂಗೆ ಮಾಡ್ಬೇಡಪ್ಪ, ಅಷ್ಟೇ ನನ್ ಕೇಳೋದು. Come on. ಹರಿ, ಏನು ಏನಿದೆಲ್ಲ? ಅಯ್ಯೋ, ಸಿಗರೆಟ್ ಸೇರ್ತಾ ಮ್ಯಾಟ್ರ್ ಇವಳು ಗೊತ್ತಾಗೋಯ್ತಾ? ಅಯ್ಯೋ, ನಿನ್ನೆ ಕೇಳ್ತಿರೋದು, ಬಾಯ್ ಬಿಟ್ಟು ಮಾತಾಡು. ಏನಿದು? ಅಯ್ಯೋ, ಈ ಗಲೀಜೆಲ್ಲ ಕೈಲಿ ಇಟ್ಕೊಂಡು ಓಡಾಡ್ತಿದ್ಯಾ? ಅದೇ ಗಲೀಜು ಎಲ್ಲಿ ಸಿಕ್ತು ಗೊತ್ತಾ? ಎಲ್ಲಿ? ಹಿತ್ಲಲ್ಲಿ ಸಿಕ್ಕಿದ್ದು. ಏನು ಹೊಸ ಹ್ಯಾಬಿಟ್ ಶುರು ಮಾಡ್ಕೊಂಡಿದ್ಯಾ? ಅಯ್ಯಯ್ಯೋ, ಬೇಬಿ. ಹರಿ, ಸುಳ್ಳು ಹೇಳ್ಬೇಡ, ನಿಜ ಹೇಳು. ಸೇರ್ತಾ ಇದ್ದೆ ಏನು? ಈ ಗಲೀಜೆಲ್ಲ ನಾನು ಮುಟ್ಟೋದು ಇಲ್ಲ. ಕೊಡಿ, ನಾನು ಬಿಸಾಕ್ ಹರಿ, ನನಗೆ ನಿನ್ ಮೇಲೆ ಅನುಮಾನ. ನಿನ್ ಕಾಲೇಜ್ ಡೇಸ್ ನಾನು ಹೀಗೆ ಎಲ್ಲಾ ವಿಷಯನೂ ಮುಚ್ಚಿಡು. ಈಗ ಏನು ಜೀವನ ಚೆನ್ನಾಗಾಗ್ಲಿ, ದುಡ್ಡು ಮಾಡ, ನಾವಿಬ್ರು ಚೆನ್ನಾಗಿರ್ಬೇಕು ಅಂತ ಹೇಳಿ ಏನೋ ಬಿಸ್ನೆಸ್ ಇನ್ವೆಸ್ಟ್ ಮಾಡಿದೀವಿ. ಕಷ್ಟನೋ ಸುಖನೋ ಇಬ್ರು ಜೊತೆಗೆ ಮಾಡ್ಕೊಂಡು ಹೋಗ್ಬೇಕು ತಾನೆ. ಈ ತರ ಕೆಟ್ಟ ಚಟ ಕಟ್ರೆ ಹೇಗೆ? ಅಯ್ಯೋ ಬೇಬಿ, ಕೊಡಿ, ನಾನು ಬಿಸಾಕ್ ಬರ್ತೀನಿ. ಹರಿ, ಒಂದ್ ನಿಮಿಷ ಬಂದೆ. ಮಾತಾಡ್ತಿರೋದು. ಬನ್ನಿ. ಇಷ್ಟು ವರ್ಷ ನಾವು ಒಂದೇ ಮನೇಲಿ ಇದ್ರು, ಇಲ್ಲಿ ತನಕ ನಾನು ನಿಮ್ಮ ರೂಮ್ಗೆ ಹೆಜ್ಜೆ ಇಟ್ಟಿಲ್ಲ. ನೀವು ಓದಿರುವಂಥವ್ರು, ತಿಳ್ಕೊಂಡಿರೋರು, ಕೂಡು ಕುಟುಂಬದಲ್ಲಿ ಹೇಗಿರಬೇಕು ಅಂತ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಏನೋ ಹೇಳಲೇಬೇಕನ್ನಿಸ್ತು, ಅದಕ್ಕೆ ಬಂದಿದ್ದೀನಿ. ಆ ರೂಮಲ್ಲಿ ಮಲಗಿದಾರಲ್ಲ, ಅವ್ರು ನನ್ನ ತಾಯಿ.
ಅವ್ರಿಗೆ ಸುಮಾರು ದಿನದಿಂದ ಹುಷಾರಿಲ್ಲ. ಕಂಡು ದೇವರನ್ನೆಲ್ಲ ಅಮ್ಮನಿಗೆ ಆದಷ್ಟು ಬೇಗ ಗುಣ ಮಾಡಪ್ಪ ಅಂತ ಬೇಡ್ಕೊತಾ ಇದ್ದೀನಿ, ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀನಿ. ಅವ್ರಿಗೆ ತೊಂದರೆ ಆಗೋ ಹಾಗೆ ನೀವು ಗಲಾಟೆ ಕಿರ್ಚಾಟ ಮಾಡಿದ್ರೆ ನಾನು ಸಹಿಸಲ್ಲ. ಎಷ್ಟು ಬೇಜಾರು ಮಾಡ್ಕೊಂಡ್ರು ನಿನಗೆ ನಿಮ್ಮ ಅಪ್ಪ ಕೋಪ ಮಾಡ್ಕೊಂಡ್ರು, ಅಮ್ಮ ಕೋಪ ಮಾಡ್ಕೊಂಡ್ರು, ಮನೆಯವ್ರ ಕೋಪ ಮಾಡ್ಕೊಂಡ್ರು ಅಂತ ಮಾತ್ರ ಗೊತ್ತಾಗತ್ತೆ. ಬಾಯ್ ಮಾತಲ್ಲಿ ಹೇಳು, ಬೇಬಿ ಐ ಲವ್ ಯು, ನೀನ್ ಬಿಟ್ಟು ಬದುಕಕ್ಕಾಗಲ್ಲ, ನೀನ್ ತುಂಬಾ ಪ್ರೀತಿಸ್ತೀನಿ ಅಂತ. ನಿಜವಾಗ್ಲೂ ಐ ಲವ್ ಯು ಗೊತ್ತೇ ಆಗಲ್ಲ ಅಲ್ವಾ? ಅಯ್ಯೋ ಬೇಬಿ, ನಿಜವಾಗ್ಲೂ ಐ ಲವ್ ಯು. ಒಂದ್ ನಿಮಿಷ ಇರು, ನಾನು ಇದನ್ನ ಬಿಸಾಕ್ಬಿಟ್ಟು ಬರ್ತೀನಿ, ಆಮೇಲೆ ಬರ್ತೀನಿ. ಹರಿ ನಿಂತ್ಕೋ, ಇಲ್ಲಿ ಎಲ್ಲ ನೋಡೋಗ್ತೀಯಾ? ಛೇ, ಕೈ ತಪ್ಪಿಸ್ಕೊಂಡು ನೋಡೋಗ್ತೀಯಾ? ಕಣ್ಣು ಹಿಡಿತೀನಿ, ಬಿಡಲ್ಲ. ನನ್ನ ಹತ್ರ ಸುಳ್ಳು ಹೇಳ್ತೀಯಾ, ಕೋಪ ಬರೋಂಗ್ ಮಾಡ್ತೀಯಾ? ಇರ್ಲಿ, ಆಗಿದ್ದಾಗ್ಲಿ. ನಾನಿವಾಗ ಇಷ್ಟೆಲ್ಲ ಯೋಚನೆ ಮಾಡೋ ಅವಶ್ಯಕತೆ ಏನಿದೆ? ಅವ್ರೇನು ಬೇಕಾದರೂ ಕೇಳ್ಕೊಳ್ಳಿ, ಏನು ಬೇಕಿದ್ರೂ ಪ್ರಶ್ನೆ ಮಾಡಲಿ, ಅದೆಲ್ಲ ನನಗೆ ಯಾವುದೂ ಬೇಕಾಗಿಲ್ಲ. ಇಷ್ಟು ದಿವಸ ಅವ್ರು ಕಟ್ಟಿದ ಗೂಡಲ್ಲಿ ಒಂಟಿಯಾಗಿದ್ದಿತ್ತು ಸಾಕು, ನರಳಿತ್ತು ಸಾಕು. ಇವಾಗ ಕೇಳೋದಕ್ಕೆ ಇನ್ನೇನು ಉಳಿದು ಇಲ್ಲ. ಅಷ್ಟಕ್ಕೂ ನಾನೇನಂತದ್ದು ಮಾಡ್ತಿದ್ದೀನಿ? ಹೇಗೂ ನಾನು ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಎಲ್ಲ ಗೊತ್ತಾಗುತ್ತಲ್ಲ. ಈಗಲೂ ಗೊತ್ತಾಗಲಿ, ಪರವಾಗಿಲ್ಲ. ನನಗೆ ನನ್ನ ಅಜ್ಜಿ ಮುಖ್ಯ, ಅವ್ರ ಆರೋಗ್ಯ ಮುಖ್ಯ. ನಾನು ಹೋಗೋದೇ ಸರಿ. ಫೋನ್ ಮಾಡಿದ್ರೆ ಧೈರ್ಯವಾಗಿ ಮಾತಾಡಬೇಕು. ಇನ್ನೂ ಯಾರಿಗೂ ಹೆದರ್ಕೊಂಡು ಪ್ರಯೋಜನ ಇಲ್ಲ. ಅಯ್ಯೋ, ಜಾನು ಮನೆ ಬಂದೇ ಬಿಡ್ತು. ಮಾತಾಡಬೇಕು ಅಂತ ಬಂದೆ, ಆದರೆ ಇವಾಗ ಏನು ಮಾತಾಡಲಿ ಅಂತ ಗೊತ್ತಾಗ್ತಿಲ್ವಲ್ಲ. ಏನಂತ ಹೇಳಲಿ? ಹಾಂ, ಜಾನು ಯಾಕೆ ಹಿಂಗಿದ್ಯಾ, ಯಾಕೆ ಹಿಂಗೆಲ್ಲ ಆಯಿತು ಅಂತ ಕೇಳಲ್ಲ. ಬೇಡ, ಮೊದಲೇ ನೋವಲ್ಲಿದ್ದಾಳೆ. ಈ ವಿಷಯ ಹೇಳಿದ್ರೆ ಇನ್ನೂ ಹರ್ಟ್ ಆಗುತ್ತೆ ಅವಳಿಗೆ. ಮತ್ತೇನಂತ ಮಾತಾಡಲಿ? ಹಾಂ, ಮಗುಗೆ ಹೀಗೆಲ್ಲ ಆಯಿತು ಅಂತ ಬೇಜಾರು ಮಾಡ್ಕೋಬೇಡ. ಏನೋ ಕೆಟ್ಟಗಳಿಗೆ ಹೀಗೆಲ್ಲ ಆಗೋಯ್ತು. ಆ ದೇವರಿಗೆ ಮಗು ಉಳಿಸ್ಕೊಳ್ಳೋಕೆ ಇಷ್ಟ ಇಲ್ಲ ಅನಿಸುತ್ತೆ, ಅದಕ್ಕೆ ಹೀಗಾಯಿತು ಅಂತ ಹೇಳಲ್ಲ. ಬೇಡ, ಜಾನು ಆಲ್ರೆಡಿ ನೋವಲ್ಲಿದ್ದಾಳೆ. ಮಗು ವಿಷಯ ಹೇಳಿದ್ರೆ ಇನ್ನೂ ನೋವು ಪಡ್ತಾಳೆ. ಮತ್ತೇನಂತ ಮಾತಾಡಲಿ? ಒಬ್ಬ ಫ್ರೆಂಡಾಗಿ ಅವಳಿಗೆ ಸಮಾಧಾನ ಮಾಡಬೇಕು, ಅವಳಿಗೆ ಧೈರ್ಯ ತುಂಬಬೇಕು. ಮಾತಾಡ್ತೀನಿ.